Welcome my dear students. Next our concept is timeout. Let us see what is a timeout. So here the timeout means whenever please look it over, whenever we are connecting to the same database by the multiple users at that time automatically system is unable to access the database, right? So ಅದೇ ಇಲ್ಲಿ ಪಾಯಿಂಟ್ಸ್ ನಲ್ಲಿ ನಾವು ಹೇಳ್ತಾ ಇದ್ವಿ ಇಲ್ಲಿ ನೋಡಿ. Competition to use the same database is common occurrence and can lead to performance degradation. Competition to use same database is a common occurrence and can lead performance degradation. ಎಲ್ಲರೂ ಒಂದೇ ಡಾಟಾಬೇಸ್ನ ಕೇಳ್ತಾ ಇರುವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ವೆನೆವರ್ ಯು ಆರ್ ಆಕ್ಸೆಸಿಂಗ್ ಯುವರ್ ರಿಸಲ್ಟ್ ಯೂನಿವರ್ಸಿಟಿ ರಿಸಲ್ಟ್ ಆಕ್ಸೆಸ್ ಮಾಡುವಾಗ ನಿಮ್ಮ ಡಾಟಾ ಎಲ್ಲ ನಿಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ಡಾಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ವೆನೆವರ್ ಎವ್ರಿ ಯೂಸರ್ is asking the same database at that time what it will happens, the performance is degraded, right? For example, multiple applications might attempt to access databases simultaneously. ಸೊ ಬೇರೆ ಬೇರೆ ಅಪ್ಲಿಕೇಶನ್ ಏನಾಗ್ತಾ ಇರುತ್ತೆ, ಒಂದೇ ರೀತಿಯ ಡಾಟಾಬೇಸ್ನ ಆಕ್ಸೆಸ್ ಮಾಡಬೇಕಂತ ನೋಡುತ್ತೆ. ಫಾರ್ ಎಕ್ಸಾಂಪಲ್, ಮಲ್ಟಿಪಲ್ ಅಪ್ಲಿಕೇಶನ್ ಮೈಟ್ ಅಟೆಂಪ್ಟ್ ಟು ಆಕ್ಸೆಸ್ ಡಾಟಾಬೇಸ್ ಸೈಮಲ್ಟೇನಿಯಸ್ಲಿ. ಒಂದೇ ರೀತಿಯ ಡಾಟಾಬೇಸ್ನ ಸಾಕಷ್ಟು ಬಾರಿ ಅದನ್ನ ಆಕ್ಸೆಸ್ ಮಾಡಬೇಕಂತ ನೋಡುತ್ತೆ ಬೇರೆ ಬೇರೆ ಅಪ್ಲಿಕೇಶನ್. ಓಕೆ, ದ DBMS may not respond quickly for a number of reasons, one of which might be that database connections are not available. ಇಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಕ್ವಿಕ್ ಆಗಿ ರೆಸ್ಪಾಂಡ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ರೀಸನ್ ಉಂಟು. ಯಾಕೆಂತ ಹೇಳಿದ್ರೆ ಒನ್ ವಿಚ್ ಮೈಟ್ ಬಿ ದಟ್ ಡಾಟಾಬೇಸ್ ಕನೆಕ್ಷನ್ಸ್ ಆರ್ ನಾಟ್ ಅವೈಲಬಲ್. ಸೊ ಎಲ್ಲರಿಗೆ ಆ ಡಾಟಾಬೇಸ್ ಕನೆಕ್ಷನ್ ಅವೈಲಬಲ್ ಆಗಿರಲ್ಲ, ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. Rather than wait for a delayed response from the DBMS, the J2EE application can set a timeout period after which the driver manager will cease trying to connect to the databases. ಸೊ ಈ ರೀತಿಯ ಡಿಲೇ ಮಾಡೋದಕ್ಕಿಂತ ಏನಾಗುತ್ತೆ, ಅಲ್ಲಿ ನಿಮ್ಮ ಜಾವಾ DBMS ಕನೆಕ್ಷನ್ನ ಡಿಲೇ ಮಾಡೋದನ್ನ ಇಲ್ಲಿ ನಾವು ಹೇಗೆ ತಪ್ಪಿಸ್ತಾ ಇದ್ವಿ, ಜಾವಾ ಟು ಅಪ್ಲಿಕೇಶನ್ ಇಂದನೇ ನಾವು ಯೂಸ್ ಮಾಡ್ತಿರುವ J2EE ಅಪ್ಲಿಕೇಶನ್ ಇಂದ ಬೇರೆ ಏನು ಮಾಡ್ತಾ ಇದ್ವಿ, ಒಂದು ಟೈಮ್ ಔಟ್ ಪೀರಿಯಡ್ ಸೆಟ್ ಮಾಡಿರ್ತೀವಿ. ಆ ಟೈಮ್ ಔಟ್ ಪೀರಿಯಡ್ ಇಂದ ಏನಾಗುತ್ತೆ, ಇಲ್ಲಿ ಡ್ರೈವರ್ ಮ್ಯಾನೇಜರ್ ವಿಲ್ ಸೀಸ್ ಟ್ರೈಯಿಂಗ್ ಟು ಕನೆಕ್ಟ್ ಟು ದ ಡಾಟಾಬೇಸ್. ಅಷ್ಟು ಟೈಮ್ ಒಳಗೆ ಕನೆಕ್ಟ್ ಆಗಬೇಕು. ಇನ್ ಕೇಸ್ ಕನೆಕ್ಟ್ ಆಗದೆ ಹೋದ್ರೆ ಅಲ್ಲಿ ಡಿಸ್ಕನೆಕ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ದ ವಿಲ್ ಸೀಸ್ ಮೀನ್ಸ್ ಯು ಆರ್ ಡಿಸ್ಕನೆಕ್ಟಿಂಗ್, ಟ್ರೈಯಿಂಗ್ ಟು ಕನೆಕ್ಟ್ ಟು ದ ಡಾಟಾಬೇಸ್. ವಿತಿನ್ ದಟ್ ಟೈಮ್ ಪೀರಿಯಡ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಕನೆಕ್ಷನ್. Okay, within the time period we have to establish that time connection. If you are unable to establish the time period, then it doesn't connect to the database. Okay, now the public static void driver manager dot set login timeout. Please observe here, illondu method use ಮಾಡ್ತಾ ಇದ್ವಿ. ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. public static void driver manager dot set login timeout. set login timeout ಅಂತ ಕೊಡ್ತಾ ಇದ್ವಿ. ಲಾಗಿನ್ ಆಗುವಾಗ ಟೈಮ್ ಔಟ್ ಎಷ್ಟು ಇಂಟ್ ಸೆಕೆಂಡ್ ಅಂತ ಕೊಟ್ಟಿದ್ವಿ. Method can be used by the J2EE application to establish the maximum time the driver manager waits for a response from a DBMS before timing out. So ಈ ಮೆಥಡ್ ನ ಯೂಸ್ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಡ್ರೈವರ್ ಮ್ಯಾನೇಜರ್ ವೇಟಿಂಗ್ ಆಗ್ತಾ ಉಂಟು, ಅಷ್ಟು ಟೈಮ್ ತನಕ ಕಾಯ್ತಾ ಉಂಟು ಫಾರ್ ರೆಸ್ಪಾನ್ಸ್ ಫ್ರಮ್ ದ DBMS ಇಂದ ರೆಸ್ಪಾನ್ಸ್ ಆಗಲಿಕ್ಕೆ ನಾವು ಇಷ್ಟು ಟೈಮ್ನ ಅಷ್ಟು ವೇಟ್ ಮಾಡ್ತೀವಿ. ಆ ಟೈಮ್ ಲ್ಯಾಪ್ಸ್ ಆಯ್ತಾ ಆಟೋಮೆಟಿಕಲಿ ಏನಾಗುತ್ತೆ, ಡ್ರೈವರ್ ಮ್ಯಾನೇಜರ್ DBMS ನ ಲೋಡ್ ಮಾಡೋದಿಲ್ಲ. ಓಕೆ, DBMS ಡ್ರೈವರ್ ಮ್ಯಾನೇಜರ್ ಲೋಡ್ ಮಾಡದೆ ಹೋದ್ರೆ ವಿ ಆರ್ ಅನೇಬಲ್ ಟು ಸ್ಟೋರ್ ಅವರ್ ಡೇಟಾ ಆರ್ ವಿ ಆರ್ ಅನೇಬಲ್ ಟು ಫೆಚ್ ದ ಡೇಟಾ, ರೈಟ್? Likewise, the public static int driver manager dot get login timeout method is used to retrieve from the driver manager the maximum time the driver manager is set to wait until it is timeout. ಸೊ ಇಲ್ಲಿ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಲಾಗಿನ್ ಟೈಮ್ಔಟ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಈ ಗೆಟ್ ಲಾಗಿನ್ ಮೆಥಡ್ ಯೂಸ್ ಮಾಡಿನೂ ನಾವು ಸ್ಪೆಸಿಫೈ ಮಾಡ್ತಾ ಇದ್ವಿ ಡ್ರೈವರ್ ಮ್ಯಾನೇಜರ್ ಎಷ್ಟು ತನಕ ಕಾಯಬೇಕು ಅಂತ ಹೇಳಿ. ಓಕೆ, ಅಷ್ಟು ತನಕ ಕಾಯ್ತಾ ಇದ್ರೆ ಓಕೆ, ಕಾಯ್ದ ನಂತರ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಸೆಟ್ ಲಾಗಿನ್ ಟೈಮ್ ಮೀನ್ಸ್ ವಿ ಆರ್ ಸೆಟ್ಟಿಂಗ್ ಅಷ್ಟು ಟೈಮ್ ಅಷ್ಟು ಒಳಗೆ ಇದು ಕನೆಕ್ಟ್ ಆಗಬೇಕು. ಗೆಟ್ ಲಾಗಿನ್ ಟೈಮ್ ಔಟ್ ಮೀನ್ಸ್ ಯಾವ ಟೈಮ್ನಲ್ಲಿ ಲಾಗೌಟ್ ಆಗಿದ್ವಿ, ರೆಟ್ರೈವ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ವಿ. The driver manager dot get login timeout returns an int that represents the second. ಸೊ ಇಲ್ಲಿ ನಾವು ಗೆಟ್ ಲಾಗಿನ್ ಮೆಥಡ್ ಟೈಮ್ಔಟ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ. ಇದರಲ್ಲಿ ಇಂಟೀಜರ್ ಪ್ಯಾರಾಮೀಟರ್ ಉಂಟು. ಆ ಇಂಟೀಜರ್ ಪ್ಯಾರಾಮೀಟರ್ ಯಾವತ್ತೂ ಸೆಕೆಂಡ್ಸ್ ನ ರೆಪ್ರೆಸೆಂಟೇಷನ್ ಮಾಡುತ್ತೆ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಕನೆಕ್ಷನ್ ಪೂಲ್. ಲೆಟ್ ಅಸ್ ಸಿ ವಾಟ್ ಇಸ್ ಅ ಕನೆಕ್ಷನ್ ಪೂಲ್.
ಕನೆಕ್ಟಿಂಗ್ ಟು ಎ ಡೇಟಾಬೇಸ್ ಇಸ್ ಪರ್ಫಾರ್ಮ್ಡ್ ಆನ್ ಎ ಪೀರ್ ಕ್ಲೈಂಟ್ ಬೇಸಿಸ್. ಸೊ ಯಾವುದೇ ಒಂದು ಡೇಟಾಬೇಸ್ಗೆ ನಾವು ಕನೆಕ್ಟ್ ಮಾಡಬೇಕಾಗಿದ್ರೆ ಕ್ಲೈಂಟ್ ಬೇಸಿಸ್, ಪೀರ್ ಕ್ಲೈಂಟ್ ಮೀನ್ಸ್ per client basis, not as a peer. It is a per client basis. Peer means side by side systems ಆಗುತ್ತೆ. ಇಲ್ಲಿ per client basis ನ ಮೇಲೆ ಇಲ್ಲಿ ಕನೆಕ್ಷನ್ ಡೇಟಾಬೇಸ್ಗೆ ನಾವು ಕನೆಕ್ಟ್ ಮಾಡಲಿಕ್ಕೆ ಆಗುತ್ತೆ. That is, each client must open its own connection to a database. ಸೊ ಪ್ರತಿಯೊಬ್ಬ ಕ್ಲೈಂಟ್ ಯಾರು ಆಕ್ಸೆಸ್ ಮಾಡ್ತಾ ಇದ್ರು ಅವರು ಏನು ಮಾಡಬೇಕು, ಪ್ರತಿಯೊಮ್ಮೆ ಕನೆಕ್ಷನ್ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಡೇಟಾಬೇಸ್ಗೆ ಕನೆಕ್ಷನ್ ಆಗಬೇಕು. ಕನೆಕ್ಷನ್ ಮಾಡಿದಾಗ ಅದರಲ್ಲಿ ಇರುವ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಓಕೆ, ಅಂಡ್ ದ ಕನೆಕ್ಷನ್ ಕೆನಾಟ್ ಬಿ ಶೇರ್ಡ್ ವಿತ್ ಅನ್ರಿಲೇಟೆಡ್ ಕ್ಲೈಂಟ್ಸ್. ಯಾವಾಗ ಡೇಟಾಬೇಸ್ ಕನೆಕ್ಷನ್ಗೆ ಓಪನ್ ಮಾಡಿರ್ತೀವೋ ಆವಾಗ ಅನ್ರಿಲೆವೆಂಟ್ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ನಾವು ಶೇರ್ ಮಾಡಲಿಕ್ಕೆ ಬಿಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ತಾ ಇರ್ತೇವೆ, ಯಾರೇ ಒಂದು ಫ್ರಾಡರ್ಸ್ ಮಾಡ್ಬೇಕಂತ ಅನ್ಕೊಳ್ಳಿ, ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಅದನ್ನ ಹೇಳಿ ಅಂತ ಕೇಳ್ತಾರೆ. ಅದನ್ನ ಅಷ್ಟು ಟೈಮ್ನ ಒಳಗೆ ಅವ್ರಿಗೆ ಕನೆಕ್ಷನ್ ಇರುತ್ತೆ. ಸೊ ಅದನ್ನು ಶೇರ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ದೇ ಕ್ಯಾನ್ ಮಿಸ್ಯೂಸ್ ಯುವರ್ ಬ್ಯಾಂಕ್ ಡೀಟೇಲ್ಸ್, ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಹಣನೆಲ್ಲ ದೋಚುತ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, a client that needs to interact frequently with the database must either open a connection and leave the connection open during processing, or open or close and reconnect each time the client need to access the database. ಸೊ ಯಾವಾಗ ಕ್ಲೈಂಟ್ ಫ್ರೀಕ್ವೆಂಟ್ ಆಗಿ ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡ್ಬೇಕಂತ ಇದ್ದಾನೋ ಆವಾಗ ಕಂಪಲ್ಸರಿ ಕನೆಕ್ಷನ್ ಓಪನ್ ಮಾಡಬೇಕು, ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಪ್ರಾಸೆಸ್ ಮಾಡಬೇಕು, ಪ್ರಾಸೆಸ್ ಮಾಡಿದ ನಂತರ ಮತ್ತೆ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಿದ ನಂತರ ಮತ್ತೆ ಓಪನ್ ಮಾಡ್ತಾ ಇರಬೇಕು. ರೈಟ್, ಇದು ಜಸ್ಟ್ ನಾವು ಗೂಗಲ್ ಪೇ ಅಂತದೆಲ್ಲ ಆ್ಯಪ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಪೇಮೆಂಟ್ ಮಾಡಿದ ನಂತರ ನಾವು ಕ್ಲೋಸ್ ಮಾಡ್ತೀವಿ, ನಮ್ಗೆ ಯಾವಾಗ ಬೇಕೋ ಆವಾಗ ಓಪನ್ ಮಾಡ್ತೀವಿ. ರೈಟ್, ದೆನ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್ ಈಸ್, ಇಲ್ಲಿ ಅಬ್ಸರ್ವೇಷನ್ ಮಾಡಿ, ನೀವು ಗೂಗಲ್ ಪೇ, ಪೇಟಿಎಂ ಅಂತದೆಲ್ಲ ಯೂಸ್ ಮಾಡ್ತಾ ಇದ್ರೆ, ಈಗ ನಾವೇನ್ ಮಾಡ್ತಾ ಇದ್ವಿ, ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ನೆಟ್ವರ್ಕ್ಗೆ ಕನೆಕ್ಟ್ ಮಾಡುವಾಗ ನಿಮ್ಮ ಡಾಟಾ ಮಾತ್ರವೇ ಫೆಚ್ ಮಾಡಬೇಕು. ಏನ್ ಮಾಡ್ಬೇಕು, ಇಲ್ಲಿ ನಿಮ್ಮ ಡಾಟಾ ಮಾತ್ರವೇ ಫೆಚ್ ಮಾಡಬೇಕು. ಸೊ ಯು ಆರ್ ಆಕ್ಸೆಸಿಂಗ್ ಯುವರ್ ಡೇಟಾ ಬೇಸ್ ಥ್ರೂ ಯುವರ್ ಪಾಸ್ವರ್ಡ್ಸ್. ರೈಟ್, ಯಾವಾಗ ನಿಮ್ಮ ಪಾಸ್ವರ್ಡ್ ಇಂದ ನೀವು ಆಕ್ಸೆಸ್ ಮಾಡ್ತಾ ಇದ್ರೋ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಇಂದ ಇನ್ಫಾರ್ಮೇಶನ್ ಬರುತ್ತೆ. ಯಾರಿಗೆ ಪೇ ಮಾಡ್ತಾ ಇದ್ರೋ ಆವಾಗ ಒಂದು ಸೆಕ್ಯೂರಿಟಿ ರೀಸನ್ ನೋಡುತ್ತೆ. ರೈಟ್, so leaving a connection open might prevent another client from accessing the database should DBMS have a limited number of connection available. Leaving a connection open, so ನೀವು ಓಪನ್ ಮಾಡೇ ಇಟ್ಟಿದ್ರೆ ಅದಕ್ಕೆ ಇಮಿಡಿಯೇಟ್ಲಿ ನಾವು ಏನೇ ಒಂದು ಆನ್ಲೈನ್ ಪೇಮೆಂಟ್ ಸಿಸ್ಟಮ್ಸ್ ಅಂತದೆಲ್ಲ ಮಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ತೀವಿ, ಅದನ್ನ ಕ್ಲೋಸ್ ಮಾಡ್ತೀವಿ. ನಾವು ಓಪನ್ ಮಾಡಿ ಇಟ್ಟಿದ್ರೆ ಏನಾಗುತ್ತೆ, ಹ್ಯಾಕರ್ಸ್ ಹ್ಯಾಕ್ ಮಾಡೋ ಸಾಧ್ಯತೆ ಉಂಟು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. Leaving a connection open might prevent another client from accessing the database should the DBMS have a limited number of connection available. ಸೊ ಯಾವಾಗ ನಾವು ಬಿಡ್ತಾ ಇದೀವೋ ಇನ್ನೊಬ್ಬರಿಗೆ ಆ ಕನೆಕ್ಷನ್ ಸಿಗ್ತಾ ಇರುವಾಗ ಅವರು ಆಕ್ಸೆಸ್ ಮಾಡಲಿಕ್ಕೆ ಈಸಿ ಆಗ್ತಾ ಉಂಟು. ರೈಟ್, ಕನೆಕ್ಟಿಂಗ್ ಅಂಡ್ ರೀಕನೆಕ್ಟಿಂಗ್ ಈಸ್ ಸಿಂಪ್ಲಿ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಕಾಸಸ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್. ಪ್ರತಿಯೊಮ್ಮೆ ನಾವು ಕನೆಕ್ಟ್ ಮಾಡೋದು, ರೀಕನೆಕ್ಟ್ ಮಾಡೋದು, ಸೊ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. The release of the JDBC 2.1 standard extension API introduced connection pooling to address the problem. So ಇಂಥ ಕನೆಕ್ಷನ್ ರೀಕನೆಕ್ಷನ್ಗೆ ಟೈಮ್ ಕನ್ಸ್ಯೂಮಿಂಗ್ ಆಗ್ತಿರುವ ಪ್ರಾಬ್ಲಮ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ನಾವು ಇಲ್ಲಿ ಕನೆಕ್ಷನ್ ಪೂಲಿಂಗ್ ಅನ್ನುವ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ವಿ. ಈ ಕನೆಕ್ಷನ್ ಪೂಲಿಂಗ್ನ ನಾವು ಇಲ್ಲಿ ಈ ವರ್ಷನ್ ನಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ವಿ. ಓಕೆ, let us see what is a connection pool. A connection pool is a collection of database connections. Let us see what is a connection pool. A connection pool is a collection of database connections that are opened once and loaded into memory. So these connections can be reused without having to reconnect to the DBMS. So ನಮಗೆ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ನೋಡಿ, ನಾವು ಆ್ಯಪ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗ ನಾವು ನೆಟ್ನಲ್ಲಿ ಕನೆಕ್ಟ್ ಮಾಡಿ ಇರ್ತೀವೋ, ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಇರ್ತೀವೋ, ಆಟೋಮೆಟಿಕಲಿ ನಮ್ಮ ಡಾಟಾಬೇಸ್ ನಮ್ಮ ಮೆಮೊರಿನಲ್ಲಿ ಲೋಡ್ ಆಗಿರುತ್ತೆ. ಲೋಡೆಡ್ ಇನ್ ಟು ದ ಮೆಮೊರಿ, ಸೊ ದ ಕನೆಕ್ಷನ್ ಕ್ಯಾನ್ ಬಿ ರೀಯೂಸ್ಡ್ ವಿತೌಟ್ ಹ್ಯಾವಿಂಗ್ ಟು ರೀಕನೆಕ್ಟ್ ಟು ದ DBMS. ಪ್ರತಿಯೊಮ್ಮೆ ನಾವು ಕನೆಕ್ಟ್ ಮಾಡಬೇಕಾಗಿಲ್ಲ. ನಮ್ಮ ಡಾಟಾಬೇಸ್ಗೆ ನಾವೇನು ಮಾಡಿರ್ತೀವಿ, ಫ್ರೀಕ್ವೆಂಟ್ ಆಗಿ ಮೆಮೊರಿನಲ್ಲೇ ಲೋಡ್ ಆಗಿದ್ದ ಕಾರಣಕ್ಕಾಗಿ ಈಸಿಯಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಕ್ಲೈಂಟ್ಸ್ ಯೂಸ್ ದ ಡಾಟಾ ಸೋರ್ಸ್ ಇಂಟರ್ಫೇಸ್ ಟು ಇಂಟರಾಕ್ಟ್ ವಿತ್ ದ ಕನೆಕ್ಷನ್ ಪೋರ್ಟ್ಸ್. ಸೊ ಇಲ್ಲಿ ಕ್ಲೈಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಕಂಪಲ್ಸರಿ ಡಾಟಾ ಸೋರ್ಸ್ ಇಂಟರ್ಫೇಸ್ ನ ಯೂಸ್ ಮಾಡ್ತಾರೆ. ಡಾಟಾ ಸೋರ್ಸ್ ಅಂತ ಹೇಳಿದ್ರೆ ODBC ಕನೆಕ್ಷನ್ ನಾವು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾವು ನೋಡ್ತೀವಿ. ಈ ಕನೆಕ್ಷನ್ ಪೂಲ್ ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಇಂಟರಾಕ್ಟ್ ಮಾಡ್ತಾ ಇದೀವಿ. ರೈಟ್, ಅಂದ್ರೆ ಆಟೋಮೆಟಿಕಲಿ ನೋಡಿ, ನಾವು ಸಿಸ್ಟಮ್ ನಲ್ಲಿ ಲಾಗಿನ್ ಆಗಿದ್ದ ಕೂಡಲೇ ರೆಡಿ ಆಗಿ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಇಲ್ಲದೇ ಇದ್ರೆ ಪ್ರತಿಯೊಮ್ಮೆ ನಾವೇನ್ ಮಾಡಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಸೇವ್ ಮಾಡಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಸೇವ್ ಮಾಡಬೇಕು. ರೈಟ್, ಸೊ ಇದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, 24/7 ಎನ್ವೈರ್ಮೆಂಟ್ ನಲ್ಲಿ
ಡಾಟಾ ಅವರ ಬೇಸನ್ನು ಪ್ರೊವೈಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಕನೆಕ್ಷನ್ ಪೂಲಿಂಗ್ ಮಾಡಿರಬೇಕು. ಸೊ ಕನೆಕ್ಷನ್ ಪೂಲಿಂಗ್ ಮಾಡಿದರೆ 24/7 ನಿಮ್ಮ ಡಾಟಾಬೇಸ್ ಸಿಗುತ್ತೆ. ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಲ್ರೆಡಿ 24/7 ಸಿಗ್ತಿರುವಾಗ ಯು ಕ್ಯಾನ್ ಪರ್ಫಾರ್ಮ್ ಎನಿ ಟ್ರಾನ್ಸಾಕ್ಷನ್. ಓಕೆ, ದ ಕನೆಕ್ಷನ್ ಪೂಲ್ ಇಟ್ ಸೆಲ್ಫ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಅಪ್ಲಿಕೇಶನ್ ಸರ್ವರ್ ಅಂಡ್ ಅದರ್ J2EE ಸ್ಪೆಸಿಫಿಕ್ ಟೆಕ್ನಾಲಜೀಸ್. ಈ ಕನೆಕ್ಷನ್ ಪೂಲ್ ಅನ್ನೋದು ನಾವು ಆಲ್ರೆಡಿ ಅಪ್ಲಿಕೇಶನ್ ಸರ್ವರ್ನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದರ ಜೊತೆಗೆ ನಾವು J2EE ಟೆಕ್ನಾಲಜೀಸ್ನು ಯೂಸ್ ಮಾಡ್ತೀವಿ, ವಿಚ್ ಹೈಡ್ಸ್ ಡೀಟೇಲ್ ಆನ್ ಹೌ ದ ಕನೆಕ್ಷನ್ ಪೂಲ್ ಈಸ್ ಮೇಂಟೈನ್ ಫ್ರಮ್ ದ ಕ್ಲೈಂಟ್. ಸೊ ಈ J2EE ಸ್ಪೆಸಿಫಿಕ್ ಟೆಕ್ನಾಲಜಿ ಏನು ಮಾಡುತ್ತೆ, ಕೆಲವೆಲ್ಲ ಇನ್ಫಾರ್ಮೇಷನ್ನ ಹೈಡ್ ಮಾಡುತ್ತೆ. ಹೇಗೆ ನಿಮ್ಮ ಕನೆಕ್ಷನ್ ಪೂಲ್ ಎಲ್ಲ ವರ್ಕ್ ಆಗ್ತಾ ಉಂಟು ಅನ್ನೋದನ್ನೆಲ್ಲ, ಹೇಗೆ ಮೇಂಟೈನ್ ಆಗ್ತಾ ಉಂಟು ಅನ್ನುವ ಎಲ್ಲ ಇನ್ಫಾರ್ಮೇಷನ್ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ಹೈಡ್ ಮಾಡ್ತಾ ಇದ್ವಿ. ದೇರ್ ಆರ್ 2 types ಆಫ್ ಕನೆಕ್ಷನ್ ಮೇಡ್ ಟು ದ ಡೇಟಾಬೇಸ್. ಡೇಟಾಬೇಸ್ಗೆ ನಾವೇನು ಮಾಡ್ಬೋದು, 2 ರೀತಿಯ ಕನೆಕ್ಷನ್ ಮಾಡ್ಬೋದು. The first is the physical connection which is made by the application server using pooled connection object. ಸೊ ಇಲ್ಲಿ ಫಸ್ಟ್ ಫಿಸಿಕಲ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ನಿಮ್ಮ ಅಪ್ಲಿಕೇಶನ್ ಸರ್ವರ್ ಮುಖಾಂತರ ನಾವೇನು ಮಾಡ್ತೀವಿ, ಪೂಲ್ಡ್ ಕನೆಕ್ಷನ್ ಆಬ್ಜೆಕ್ಟ್ನು ಯೂಸ್ ಮಾಡ್ತೀವಿ. ಓಕೆ, ಅಪ್ಲಿಕೇಶನ್ ಸರ್ವರ್ನಲ್ಲಿ ನಾವು ಫಿಸಿಕಲ್ ಕನೆಕ್ಷನ್ ಮಾಡ್ಬೋದು. ಮಾಡಬೇಕಾಗಿದ್ರೆ ಇಲ್ಲಿ ಪೂಲ್ಡ್ ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಬೇಕು. ಪೂಲ್ಡ್ ಕನೆಕ್ಷನ್ ಆಬ್ಜೆಕ್ಟ್ಸ್ ಆರ್ ಕ್ಯಾಶ್ ಆ್ಯಂಡ್ ರಿಯೂಸ್ಡ್. ಇಲ್ಲಿ ಪುಲ್ಲಿಂಗ್ ಅಂತ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಪುಲ್ಲಿಂಗ್ ಮೀನ್ಸ್ ನಥಿಂಗ್, ಶೇರಿಂಗ್. ವಾಟ್ ಯು ಮೀನ್ ಬೈ ಪುಲ್ಲಿಂಗ್? ಶೇರಿಂಗ್. ಕಾರ್ ಪೂಲಿಂಗ್, ಟ್ಯಾಕ್ಸಿ ಪೂಲಿಂಗ್, ಆಟೋ ಪೂಲಿಂಗ್. ರೈಟ್, ಆಟೋ ಹೋಗ್ತಾ ಇದ್ರೆ ಅವರು ಸ್ಪೇಸ್ ಇರುವಾಗ ಆಟೋಮೆಟಿಕಲಿ ಏನು ಮಾಡ್ತಾರೆ, ಬೇರೆಯವ್ರನ್ನ ಹತ್ತಿಸ್ಕೊಳ್ತಾರಲ್ವ, ಹಾಗೆಯೇ ಇದೇ ರೀತಿಯಲ್ಲಿ ನಾವು ಡಾಟಾಬೇಸ್ ಪೂಲ್ನ ಮಾಡ್ತಾ ಇದ್ವಿ. ದ ಅದರ್ ಟೈಪ್ ಆಫ್ ಕನೆಕ್ಷನ್ ಇಸ್ ದ ಲಾಜಿಕಲ್ ಕನೆಕ್ಷನ್. ಸೊ ಕೆಲವೆಲ್ಲ ಫಿಸಿಕಲ್ ಕನೆಕ್ಷನ್ ಉಂಟು, ಇನ್ನು ಉಳಿದದೆಲ್ಲ ಲಾಜಿಕಲ್ ಕನೆಕ್ಷನ್ ಆಗಿರುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದ ಲಾಜಿಕಲ್ ಕನೆಕ್ಷನ್. ಕೋಡ್ನಲ್ಲಿ ಏನು ಎಲ್ಲ ಲಾಜಿಕ್ ಬರೀತಾ ಇದ್ವಿ ಅನ್ನೋದನ್ನು ನೋಡಬೇಕು. ಫಿಸಿಕಲ್ ಮೀನ್ಸ್ ಕೆಲವೆಲ್ಲ ಡಿವೈಸ್ನ ಕನೆಕ್ಟ್ ಮಾಡೋದು. ರೈಟ್, ಲಾಜಿಕಲ್ ಕನೆಕ್ಷನ್ ಇಸ್ ಮೇಡ್ ಬೈ ಎ ಕ್ಲೈಂಟ್ ಕಾಲಿಂಗ್ ದ ಡಾಟಾ ಸೋರ್ಸ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್. ಇಲ್ಲಿ ಲಾಜಿಕಲ್ ಕನೆಕ್ಷನ್ ಮಾಡಬೇಕಾಗಿದ್ರೆ ಕ್ಲೈಂಟ್ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು ಮೆಥಡ್ನ ಕಾಲ್ ಮಾಡಬೇಕು. ಯಾವ ಮೆಥಡ್ನ ಕಾಲ್ ಮಾಡಬೇಕು? ಡಾಟಾ ಸೋರ್ಸ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್, ವಿಚ್ ಕನೆಕ್ಟ್ಸ್ ಟು ಎ ಪೂಲ್ಡ್ ಕನೆಕ್ಷನ್ ಆಬ್ಜೆಕ್ಟ್ ದಟ್ ಹ್ಯಾಸ್ ಆಲ್ರೆಡಿ ಮೇಡ್ ಬೈ ಎ ಫಿಸಿಕಲ್ ಕನೆಕ್ಷನ್ ಟು ದ ಡಾಟಾಬೇಸ್. ಸೊ ಈ ಡಾಟಾ ಸೋರ್ಸ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್ನ ನಾವು ಕಾಲ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಆಲ್ರೆಡಿ ಪೂಲ್ಡ್ ಕನೆಕ್ಷನ್ ಆಬ್ಜೆಕ್ಟ್ ಫಿಸಿಕಲ್ ಕನೆಕ್ಷನ್ ಜೊತೆಗೆ ಡಾಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಆಗುತ್ತೆ. ಸೊ ಫಿಸಿಕಲ್ ಕನೆಕ್ಷನ್ ಇರುವ ಡಾಟಾಬೇಸ್ಗೆ ನಾವು ಜೊತೆಗೆ ಇಂಟ್ರಾಕ್ಟ್ ಆಗಬೇಕಾಗಿದ್ರೆ ಕೋಡ್ ಬರಿಬೇಕು. ದಟ್ ಈಸ್ ಲಾಜಿಕಲ್ ಕನೆಕ್ಷನ್ ಬೈ ಯೂಸಿಂಗ್ ದ ಮೆಥಡ್ ಡಾಟಾ ಸೋರ್ಸ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್. ಆ ಕನೆಕ್ಷನ್ ಪೂಲ್ ಈಸ್ ಆಕ್ಸೆಸಿಬಲ್ ಬೈ ಯೂಸಿಂಗ್ ದ ಜಾವಾ ನೇಮಿಂಗ್ ಆ್ಯಂಡ್ ಡೈರೆಕ್ಟರಿ ಇಂಟರ್ಫೇಸ್. ಇಂಥ ಕನೆಕ್ಷನ್ ಪೂಲ್ನ ನಾವು ಆಕ್ಸೆಸ್ ಮಾಡಬೇಕಾಗಿದ್ದರೆ JNDI ಯೂಸ್ ಮಾಡ್ತೀವಿ, ಜಾವಾ ನೇಮಿಂಗ್ ಆ್ಯಂಡ್ ಡೈರೆಕ್ಟರಿ ಇಂಟರ್ಫೇಸ್. ಜಾವಾ ನೇಮಿಂಗ್ ಮತ್ತು ಡೈರೆಕ್ಟರಿ ಇಂಟರ್ಫೇಸ್ನ ಯೂಸ್ ಮಾಡಿ ನಾವು ಆ ಕನೆಕ್ಷನ್ ಪೂಲ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಜಾವಾ ನೇಮಿಂಗ್ ಡೈರೆಕ್ಟರಿ ಇಂಟರ್ಫೇಸ್ ಪ್ರೊವೈಡ್ಸ್ ಎ ಯೂನಿಫಾರ್ಮ್ ವೇ ಟು ಫೈಂಡ್ ಆ್ಯಂಡ್ ಆಕ್ಸೆಸ್ ನೇಮಿಂಗ್ ಆ್ಯಂಡ್ ಡೈರೆಕ್ಟರಿ ಸರ್ವಿಸಸ್ ಇಂಡಿಪೆಂಡೆಂಟ್ ಆಫ್ ಎನಿ ಸ್ಪೆಸಿಫಿಕ್ ನೇಮಿಂಗ್ ಆರ್ ಡೈರೆಕ್ಟರಿ ಸರ್ವಿಸಸ್. ಸೊ ಈ JNDI ಯೂಸ್ ಮಾಡಿ, ಜಾವಾ ನೇಮಿಂಗ್ ಆ್ಯಂಡ್ ಡೈರೆಕ್ಟರಿ ಇಂಟರ್ಫೇಸ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಯುನಿಕ್ ಆಗಿ ನೇಮಿಂಗ್ ಆಕ್ಸೆಸ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಡೈರೆಕ್ಟರಿ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಆ ಡೈರೆಕ್ಟರಿ ಸರ್ವಿಸಸ್ ನೇಮಿಂಗ್ ಎಲ್ಲ ಏನಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ನೀವು ನೇಮಿಂಗ್ ಕೊಡ್ಬೋದು, ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟರಿ ಸ್ಟ್ರಕ್ಚರ್ನ ಸ್ಪೆಸಿಫೈ ಮಾಡ್ಬೋದು. ಡೈರೆಕ್ಟರಿ ಅಂತ ಹೇಳಿದರೆ ಫೋಲ್ಡರ್, ನಾವು ನಮ್ಮ ಪ್ರಾಜೆಕ್ಟ್ ಎಲ್ಲ ಒಂದು ಫೋಲ್ಡರ್ನಲ್ಲಿ ಇರುತ್ತೆ. ಸೊ ಪ್ಲೀಸ್ ಅಬ್ಸರ್ವ್ ಹಿಯರ್, ವಾಟ್ ಎವರ್ ದ ಪ್ರಾಜೆಕ್ಟ್ ಯು ಆರ್ ಡೆವಲಪಿಂಗ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಫೋಲ್ಡರ್. ಓಕೆ, ಫಸ್ಟ್ J2EE application must assign a handle to the JNDI context which is illustrated in the first statement in this code segment. ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ನಾವು ಹ್ಯಾಂಡಲ್ ಮಾಡಬೇಕು JNDI ಅಂತ ಹೇಳಿದರೆ, ಇಲ್ಲೊಂದು ಫಸ್ಟ್ ಸ್ಟೇಟ್ಮೆಂಟ್ ಕೋಡ್ನ ಯೂಸ್ ಮಾಡ್ತೀವಿ. ರೈಟ್, ಲೆಟ್ ಅಸ್ ಸಿ ದಟ್. ನೆಕ್ಸ್ಟ್ ದ JNDI ಲುಕಪ್ ಮೆಥಡ್. ಇಲ್ಲಿ ಲುಕಪ್ ಮೆಥಡ್ ಉಂಟು. ಲುಕಪ್ ಮೀನ್ಸ್ ನೋಡೋದು. ರೈಟ್, JNDI lookup method is called and is passed the name of the connection pool which returns the data source object called pool in this example. ಸೊ ಈ JNDI ನಲ್ಲಿ ಲುಕಪ್ ಮೆಥಡ್ ಉಂಟು. ಈ ಲುಕಪ್ ಮೆಥಡ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಷನ್ ಪೂಲ್ನ ಹೆಸರು ಪಾಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ ಡಾಟಾ ಸೋರ್ಸ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ವಿ. ಆಟೋಮೆಟಿಕಲಿ ಇದನ್ನು ನಾವು ಪೂಲಿಂಗ್ಗೆ ಕರಿಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ನಲ್ಲಿ ನಾವು ನೋಡ್ಬೋದು. The get connection returns the logical connection to the database which is used by the J2EE application to access the database. ಇಲ್ಲಿ get connection ಮೆಥಡ್ ನ ಯೂಸ್ ಮಾಡಿ ನಾವು ಲಾಜಿಕಲ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಯಾವರ ಜೊತೆಗೆ, ನಿಮ್ಮ ಡಾಟಾಬೇಸ್ ಜೊತೆಗೆ. ಸೊ ಈ ಡಾಟಾಬೇಸ್ ಜೊತೆಗೆ ನಾವು ಲಾಜಿಕಲ್ ಕನೆಕ್ಷನ್ ಮಾಡಿದರೆ J2EE ಅಪ್ಲಿಕೇಶನ್ ಇಂದ ನಾನು ಸಾಫ್ಟ್ವೇರ್ ಇಂದ ನಾನು ಏನು ಮಾಡ್ಬೋದು, ಆ ಡಾಟಾಬೇಸ್ನ ಆಕ್ಸೆಸ್ ಮಾಡ್ಬೋದು. The close method of the data source object is called once when the J2EE application is finished accessing the database.
ಯಾವಾಗ ನಿಮ್ಮ ಡಾಟಾ ಬೇಸ್ನ ಅಪ್ಲಿಕೇಶನ್ ಮುಖಾಂತರ ನೀವು ಆಕ್ಸೆಸ್ ಮಾಡ್ತಾ ಇದ್ರೋ ನಿಮ್ಮ ಕೆಲಸ ಎಲ್ಲ ಮುಗಿದ ನಂತರ ಕಂಪಲ್ಸರಿ ಕ್ಲೋಸ್ ಮೆಥಡ್ ಕಾಲ್ ಮಾಡಬೇಕು. ಕ್ಲೋಸ್ ಮೆಥಡ್ ಕಾಲ್ ಮಾಡುವಾಗ ಆಟೋಮೆಟಿಕಲಿ ಡಾಟಾ ಸೋರ್ಸ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಡಾಟಾ ಬೇಸ್ ಅನ್ನು ಕ್ಲೋಸ್ ಮಾಡುತ್ತೆ. ರೈಟ್, ದ ಕ್ಲೋಸ್ ಮೆಥಡ್ ಕ್ಲೋಸಸ್ ದ ಲಾಜಿಕಲ್ ಕನೆಕ್ಷನ್ ಟು ದ ಡಾಟಾಬೇಸ್ ಅಂಡ್ ನಾಟ್ ದ ಫಿಸಿಕಲ್ ಡಾಟಾಬೇಸ್ ಕನೆಕ್ಷನ್. ಇಲ್ಲಿ ಕ್ಲೋಸ್ ಮೆಥಡ್ ನಿಮ್ಮ ಲಾಜಿಕಲ್ ಕನೆಕ್ಷನ್, ಡಾಟಾಬೇಸ್ ಒಬ್ಬ ಲಾಜಿಕಲ್ ಕನೆಕ್ಷನ್ ಕ್ಲೋಸ್ ಮಾಡುತ್ತೆ, ಆದರೆ ಫಿಸಿಕಲ್ ಡಾಟಾಬೇಸ್ ಕನೆಕ್ಷನ್ ಕ್ಲೋಸ್ ಮಾಡಲ್ಲ. Okay, this means that the same physical connection can be used by the next J2EE application that need access to the database. So ಇಲ್ಲಿ ಫಿಸಿಕಲ್ ಡಾಟಾಬೇಸ್ ಕನೆಕ್ಷನ್ ನಾವು ಕ್ಲೋಸ್ ಮಾಡ್ತಾ ಇಲ್ಲ, ಅದರಿಂದ ಏನಾಗುತ್ತೆ, ಬೇರೆ ಕ್ಲೈಂಟ್ ಸೇಮ್ ಡಾಟಾಬೇಸ್ನ ಆಕ್ಸೆಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ಹೇಳ್ತಾ ಇದ್ವಿ. ಫ್ಲಿಪ್ಕಾರ್ಟ್ ಅಟ್ ಎ ಟೈಮ್ n ಮೆಂಬರ್ಸ್ ಆಕ್ಸೆಸ್ ಮಾಡ್ತಾ ಇದ್ರೆ ಅಂತ ಅನ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕು, ಫಿಸಿಕಲ್ ಅಪ್ಲಿಕೇಶನ್ ಯಾವತ್ತೇ ಕ್ಲೋಸ್ ಮಾಡಬಾರ್ದು. ಫಿಸಿಕಲ್ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಆಕ್ಸೆಸ್ ಮಾಡುವಾಗ ಬೇರೆ ಬೇರೆ ಡಾಟಾಬೇಸ್ನ ಕೇಳ್ತಾ ಇರ್ತಾರೆ, ಅವರು ಬೇರೆ ಬೇರೆ ಟೇಬಲ್ನ ಕೇಳ್ತಾ ಇರ್ತಾರೆ. ಆವಾಗ ಆ ಟೇಬಲ್ ಎಲ್ಲ ಅವರಿಗೆ ಸಿಗ್ತಾ ಇರುತ್ತೆ. ಯಾವಾಗ ಈ ಕನೆಕ್ಷನ್ ಪೂಲಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವೋ ಆ ಕನೆಕ್ಷನ್ ಪೂಲಿಂಗ್ ಸಿಸ್ಟಮ್ ಇಂದ ಈಸಿಯಾಗಿ ಫೆಚ್ ಮಾಡ್ಲಿಕ್ಕೆ ಆಗುತ್ತೆ. ರೈಟ್, ಸೊ ಇದಕ್ಕೆ ಸಂಬಂಧಪಟ್ಟ ಕೋಡ್ ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ಕಂಟೆಕ್ಸ್ಟ್ ಆಬ್ಜೆಕ್ಟ್ CTXT. ಇಲ್ಲಿ ಕಂಟೆಕ್ಸ್ಟ್ ಆಬ್ಜೆಕ್ಟ್ ತಗೊಂಡಿದ್ದಾರೆ, ಇಲ್ಲಿ CTXT ನ್ಯೂ ಇನಿಷಿಯಲ್ ಕಂಟೆಕ್ಸ್ಟ್, ಆಟೋಮೆಟಿಕಲಿ ಈ ಕಂಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡಾಟಾ ಸೋರ್ಸ್ ಆಬ್ಜೆಕ್ಟ್ ಪೂಲ್ ಅಂತ ತಗೊಂಡಿದ್ದಾರೆ, ಇಲ್ಲಿ ಲುಕ್ಅಪ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಲುಕ್ಅಪ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ಈ ಕಂಟೆಕ್ಸ್ಟ್ ಆಬ್ಜೆಕ್ಟ್ ಏನು ಅಂತ ಉಂಟು, ಪೂಲಿಂಗ್ ಮಾಡಬೇಕಾಗಿರುವ ಪಾತ್ ಅನ್ನು ನೋಡ್ತಾ ಉಂಟು. ರೈಟ್, ಪೂಲಿಂಗ್ ಮಾಡಬೇಕಾಗಿರುವ ಪಾತ್ ಜಾವಾ, ಅದರಲ್ಲಿ ಕಂಪ್ಯೂಟರ್ ಎನ್ವಿರಾನ್ಮೆಂಟ್ GDBC4. ಸೊ ಇಲ್ಲಿ ನಿಮ್ಮ ಡ್ರೈವರ್ ಸಮೇತ ಸ್ಪೆಸಿಫೈ ಮಾಡಿದ್ರ, ಇದು ಡ್ರೈವರ್ ಸ್ಪೆಸಿಫಿಕೇಶನ್ ಮಾಡಿದ ಕಾರಣಕ್ಕಾಗಿ ಈ ನೇಮಿಂಗ್ ಡೈರೆಕ್ಟರಿನು ಕೊಟ್ಟಿದ್ರೆ, ಆಸ್ ವೆಲ್ ಆಸ್ ನೇಮಿಂಗ್ ಸಿಸ್ಟಮ್ನು ಕೊಟ್ಟಿದ್ರೆ, ಅದೇ ರೀತಿಯಲ್ಲಿ ನಿಮ್ಮ ಡೈರೆಕ್ಟರಿ ಸ್ಟ್ರಕ್ಚರ್ನು ಕೊಟ್ಟಿದ್ರೆ. ಕನೆಕ್ಷನ್ DB is equal to pool dot get connection. ಸೊ ಈ ಕನೆಕ್ಷನ್ ಆಬ್ಜೆಕ್ಟ್ DB ಅಂತ ತಗೊಳ್ತಾ ಇದ್ದೀರಾ, ಇಲ್ಲಿ ಪೂಲ್ ಆಬ್ಜೆಕ್ಟ್ ಉಂಟು, ಪೂಲ್ ಡಾಟ್ ಗೆಟ್ ಕನೆಕ್ಷನ್ ಅಂತ ಹೇಳ್ತಾ ಇರುವಾಗ ಫಾಸ್ಟ್ ಆಗಿ ನಿಮಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ವರ್ಕ್ ಎಲ್ಲ ಫಿನಿಶ್ ಆದ ನಂತರ DB ಡಾಟ್ ಕ್ಲೋಸ್ ಅಂತ ಹೇಳ್ತಾ ಇದ್ವಿ. ಸೊ ಲಾಜಿಕಲ್ ಡಾಟಾಬೇಸ್ ಮಾತ್ರವೇ ಕ್ಲೋಸ್ ಮಾಡ್ತಾ ಇದ್ವಿ, ನಾಟ್ ಆಸ್ ದ ಫಿಸಿಕಲ್ ಕನೆಕ್ಷನ್ಸ್. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಪೂಲಿಂಗ್. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ is a statement object. Let us see what is a statement object. Once a connection to the object is opened, J2EE application creates and sends a query to access data contained in the database. ಒಮ್ಮೆ ನೀವು ಡಾಟಾಬೇಸ್ನ ಓಪನ್ ಮಾಡಿದ ನಂತರ, ಓಪನ್ ಮಾಡಿದ ನಂತರ J2EE ಅಪ್ಲಿಕೇಶನ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ನಿಮ್ಮ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಕ್ವೈರೀಸ್ ಕೊಡ್ತಾ ಇದ್ವಿ. ವಿ ಆರ್ ಕ್ರಿಯೇಟಿಂಗ್ ಅಂಡ್ ಸೆಂಡ್ ಎ ಕ್ವೈರಿ ಕ್ರಿಯೇಟ್ ಮಾಡ್ತಾ ಇದ್ವಿ, ಸೆಂಡ್ ಮಾಡ್ತಾ ಇದ್ವಿ. ಸೆಂಡ್ ಮಾಡಿ ಡೇಟಾಬೇಸ್ನಲ್ಲಿರುವ ಡೇಟಾವನ್ನೇ ಆಕ್ಸೆಸ್ ಮಾಡಬೇಕು. ಡೇಟಾಬೇಸ್ನಲ್ಲಿರುವ ಡೇಟಾವನ್ನು ನಾನು ಆಕ್ಸೆಸ್ ಮಾಡಬೇಕು. ಆಕ್ಸೆಸ್ ಮಾಡಬೇಕಾಗಿದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡಿ ನೀವು ಏನೇ ಒಂದು ಕ್ವೈರಿ ಕೊಡ್ತಾ ಇದ್ದೀರೋ ಆ ಕ್ವೈರಿ ಮುಖಾಂತರ ಆ ಡೇಟಾವನ್ನೇ ಆಕ್ಸೆಸ್ ಮಾಡ್ತೀರಾ. ಓಕೆ, ಒನ್ ಆಫ್ 3 types of a statement object is used to execute the query. ಸೊ ಇಲ್ಲಿ 3 ರೀತಿಯ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಉಂಟು, ಅದರಲ್ಲಿ ಒಂದು ಮೆಥಡ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆ ಒಂದನ್ನು ಯೂಸ್ ಮಾಡಿ, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯೂಸ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ, ಯು ಆರ್ ಎಕ್ಸಿಕ್ಯೂಟಿಂಗ್ ಯುವರ್ ಕ್ವೈರಿ. ಆಸ್ ಯು ನೋ ವಾಟ್ ಈಸ್ ಅ ಕ್ವೈರಿ, ರೈಟ್? ದೀಸ್ ಆಬ್ಜೆಕ್ಟ್ಸ್ ಆರ್ ಸ್ಟೇಟ್ಮೆಂಟ್ ವಿಚ್ ಎಕ್ಸಿಕ್ಯೂಟ್ ಎ ಕ್ವೈರಿ ಇಮಿಡಿಯೇಟ್ಲಿ. ಇಲ್ಲಿ 3 ರೀತಿಯ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಉಂಟು ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಯಾವುದಂತ ಹೇಳ್ತಾ ಇದ್ದಾರೆ, ಇಲ್ಲಿ ಸ್ಟೇಟ್ಮೆಂಟ್ ವಿಚ್ ಎಕ್ಸಿಕ್ಯೂಟ್ಸ್ ಎ ಕ್ವೈರಿ ಇಮಿಡಿಯೇಟ್ಲಿ. ಸೊ ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ನಿಮ್ಮ ಕ್ವೈರಿ ಏನು ಕೊಡ್ತಾ ಇದ್ರೋ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರಿಪೇರ್ಡ್ ಸ್ಟೇಟ್ಮೆಂಟ್. ಪ್ಲೀಸ್ ಅಬ್ಸರ್ವ್ ಹಿಯರ್, ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ವಿಚ್ ಇಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಎ ಕಂಪೈಲ್ಡ್ ಕ್ವೈರಿ. ಸೊ ಈ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ಆಲ್ರೆಡಿ ಕಂಪೈಲ್ ಆಗಿರುವ ಸ್ಟೇಟ್ಮೆಂಟ್ನ ಕ್ವೈರಿನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಕಂಪೈಲೈಸೇಷನ್ ಆಗಿರುವ ಕ್ವೈರಿನ ಏನು ಮಾಡುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಆ್ಯಂಡ್ ಕಾಲಬಲ್ ಸ್ಟೇಟ್ಮೆಂಟ್ಸ್, ಇಲ್ಲಿ ಕಾಲಬಲ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ನೋಡುವ, ವಿಚ್ ಇಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಸ್ಟೋರ್ಡ್ ಪ್ರೊಸೀಜರ್. ಸೊ ಈ ಕಾಲಬಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಬಿಲ್ಟ್ ಇನ್ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆಲ್ರೆಡಿ ಇರುವ ಪ್ರೊಸೀಜರ್. ವಾಟ್ ಈಸ್ ಅ ಪ್ರೊಸೀಜರ್? ಪ್ರೊಸೀಜರ್ಸ್ ಆರ್ functions which doesn't returns a value, but these are the logical codes. ಇಂಥದ್ನೆಲ್ಲ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. Now we will see deep about the statement object. The statement object is used whenever a J2EE application need to query immediately without having the query compiled. The statement object is used in your J2EE application. ಇಂಥ ಆಬ್ಜೆಕ್ಟ್ ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ವಿ, ನಿಮ್ಮ ಅಪ್ಲಿಕೇಶನ್ ಸಾಫ್ಟ್ವೇರ್ ನಲ್ಲಿ ಯೂಸ್ ಮಾಡ್ತಾ ಇದ್ವಿ. ಈ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ,
ಇಮಿಡಿಯೇಟ್ಲಿ ಒಂದು ಕ್ವೈರಿ ಕೊಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ನೀವು ಎಡಿಟ್, ಅಪ್ಡೇಟ್, ಇನ್ಸರ್ಟ್, ಡೆಲಿಟ್, ಸೇವ್ ಇಂಥದ್ದೆಲ್ಲ ಮಾಡಿರ್ತೀರಲ್ವಾ VB.NET ನಲ್ಲಿ, ಅಂಥದ್ದೆಲ್ಲ ಮಾಡಬೇಕಾಗಿದ್ರೆ ನಾವು ಒಂದು ಕ್ವೈರಿ ಕೊಡಬೇಕು. ಆ ಕ್ವೈರಿ ಕೊಡಬೇಕಾಗಿದ್ರೆ ನಾವು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಲೇಬೇಕು. ಆ ಕೊಡ್ತಾ ಇರುವ ಕ್ವೈರಿನ ನಾನು ಈ ಆಬ್ಜೆಕ್ಟ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿಸ್ಲಿಕ್ಕೆ ಆಗುತ್ತೆ. ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಕಂಟೈನ್ಸ್ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್. ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನಲ್ಲಿ ಕಂಪಲ್ಸರಿ ಯಾವ ಮೆಥಡ್ ಉಂಟು ಅಂತ ಹೇಳ್ತಾ ಇದ್ದಾರೆ, ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್, which is passed and query as an argument. So ನಿಮ್ಮ query means your SQL command, select star from table, right? ಅಂತ ಕ್ವೈರಿನೆಲ್ಲ ನಾವು ಎಲ್ಲಿ ಪಾಸ್ ಮಾಡ್ತಾ ಇದೀವಿ, ಈ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ನಲ್ಲಿ ಪಾಸ್ ಮಾಡ್ತಾ ಇದೀವಿ. ಓಕೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಥವಾ ಇನ್ಸರ್ಟ್ ಇಂಟು ಟೇಬಲ್ ಅನ್ನೋದನ್ನೆಲ್ಲ ನಾವು ಒಂದು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದೀವಿ. ಪ್ಲೀಸ್ ಅಬ್ಸರ್ವ್ ಹಿಯರ್. ಎಲ್ಲಿ ಪಾಸ್ ಮಾಡ್ತಾ ಇದ್ವಿ ಆ ಕ್ವೈರಿನ? ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಮುಖಾಂತರ ಕ್ವೈರಿ ಕೊಡ್ತಾ ಇದ್ವಿ. ಆ ಕೊಡ್ತಿರುವ ಕ್ವೈರಿಯನ್ನ ನಾನು ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ನಲ್ಲಿ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ದ ಕ್ವೈರಿ ಈಸ್ ದೆನ್ ಟ್ರಾನ್ಸ್ಮಿಟೆಡ್ ಟು ದ DBMS ಫಾರ್ ಪ್ರೊಸೆಸಿಂಗ್. ನೆಕ್ಸ್ಟ್ ಈ ಕ್ವೈರಿ ಏನಾಗ್ತಾ ಉಂಟು, DBMS ನ ಬಳಸ್ಕೊಂಡು ಪ್ರೋಸೆಸ್ ಮಾಡುತ್ತೆ. ದ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ returns one result set object that contains rows, columns and metadata that represents data requested by the query. ಈ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ಯೂಸ್ ಮಾಡಿ ನಿಮ್ಮ ಕ್ವೈರಿನ ಎಕ್ಸಿಕ್ಯೂಟ್ ಮಾಡಬಹುದು. ಆದ್ರೆ ಆ ಎಕ್ಸಿಕ್ಯೂಟ್ ಮಾಡ್ತಿರುವ ಕ್ವೈರಿ ಏನ್ ರಿಟರ್ನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ಪ್ಲೀಸ್ ಅಬ್ಸರ್ವ್ ಹಿಯರ್. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ವಾಟ್ ಎವರ್ ದ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಡಾಟಾಬೇಸ್ ನಲ್ಲಿ ನಾವು ಇನ್ಫಾರ್ಮೇಶನ್ ಹೇಗೆ ಸ್ಟೋರ್ ಮಾಡ್ತಾ ಇದೀವಿ, ರೋಸ್ ಅಂಡ್ ಕಾಲಮ್ಸ್. ಸೊ ಇಲ್ಲಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಏನ್ ಮಾಡುತ್ತೆ, ನೀವು ಕೇಳ್ತಿರುವ ಪರ್ಟಿಕ್ಯುಲರ್ ರೋ ಮತ್ತೆ ಕಾಲಮ್ ನ ಇನ್ಫಾರ್ಮೇಶನ್ ನ ಫೆಚ್ ಮಾಡಿ ಕೊಡುತ್ತೆ, ಅಥವಾ ಸ್ಟೋರ್ ಆಗುತ್ತೆ, ಅಥವಾ ಅದರ ಡಿಸ್ಕ್ರಿಪ್ಷನ್ ಸಮೇತ ನಿಮ್ಗೆ ಕ್ವೈರಿ ರೂಪದಲ್ಲೇ ಬರುತ್ತೆ. ಎವ್ರಿಥಿಂಗ್ ಹಿಯರ್ ಇಟ್ ಇಸ್ ಅ ಕ್ವೈರಿ. ಓಕೆ, ಎಸ್. And next one is the execute method of the statement object is used when multiple result may be returned. So ಈ execute method ನಾವು statement object ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಮಲ್ಟಿಪಲ್ ರಿಸಲ್ಟ್ ಗೆನು ನಾವು ರಿಟರ್ನ್ ಮಾಡ್ಬೋದು. ಸೊ ಎಲ್ಲ ಒಂದೇ ಸಲ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪಲ್ ರಿಸಲ್ಟ್ ಅನ್ನು ಕೊಡುತ್ತೆ, ರೈಟ್. ಥರ್ಡ್ ಕಾಮನ್ಲಿ ಯೂಸ್ಡ್ ಮೆಥಡ್ ಆಫ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್. ಇನ್ನೊಂದು ಕಾಮನ್ ಆಗಿ ಯೂಸ್ ಮಾಡುವ ಮೆಥಡ್ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್. ಇಲ್ಲಿ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ ನೋಡಿದ್ವಿ, ಇಲ್ಲಿ ಇನ್ನೊಂದು ಯಾವುದು, ಇಲ್ಲಿ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ದ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಕ್ವೈರೀಸ್ ದಟ್ ಕಂಟೈನ್ಸ್ ಅಪ್ಡೇಟ್ ಅಂಡ್ ಡೆಲೀಟ್ SQL ಸ್ಟೇಟ್ಮೆಂಟ್. ಈ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡಿ ನಾವು ಯಾವ SQL ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಪ್ಡೇಟ್ ಮೆಥಡ್ ಆಗಿರ್ಬೋದು ಅಥವಾ ಡೆಲೀಟ್ ಕಮಾಂಡ್ ಆಗಿರ್ಬೋದು. ಓಕೆ, ಆಸ್ ಯು ನೋ, ಅಪ್ಡೇಟ್ table name set, right? Update table name set, delete from the table and so on. ಅದನ್ನು ನಾವು ಸ್ಪೆಸಿಫೈ ಮಾಡ್ತಾ ಇರ್ತೀವಿ. ಇದರಿಂದ ನಾವೇನ್ ಮಾಡ್ಬೋದು ಇಲ್ಲಿ, which values in a rows are remove or update respectively. ಸೊ ಇದರಿಂದ ನಾವು ಅಪ್ಡೇಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು. The execute update method returns an integer indicating the number of rows that were updated by the query. ಈ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಒಂದು ಇಂಟೀಜರ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು, ಇಂಟೀಜರ್ ಇಂಡಿಕೇಟಿಂಗ್ ದ ನಂಬರ್ ಆಫ್ ರೋಸ್. ಸೊ ಇಲ್ಲಿ ಒಂದು ಇಂಟೀಜರ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ, ಅದರಿಂದ ನಮಗೆ ಎಷ್ಟು ರೋಸ್ ಅಪ್ಡೇಟ್ ಆಯಿತು ಅಥವಾ ಎಷ್ಟು ರೋನ ಇನ್ಫಾರ್ಮೇಶನ್ ಅಪ್ಡೇಟ್ ಆಯಿತು ನಮಗೆ ರಿಟರ್ನ್ ಮಾಡುತ್ತೆ. ಎಕ್ಸಿಕ್ಯೂಟ್ ಅಪ್ಡೇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್, ಅಪ್ಡೇಟ್, ಡೆಲೀಟ್ ಅಂಡ್ DDL ಸ್ಟೇಟ್ಮೆಂಟ್. ಈ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ, ಇನ್ಸರ್ಟ್ ನಲ್ಲಿನೂ ಯೂಸ್ ಮಾಡ್ಬೋದು, ಅಪ್ಡೇಟ್ ನಲ್ಲಿನೂ ಯೂಸ್ ಮಾಡ್ಬೋದು, ಡೆಲೀಟ್ ಕಮಾಂಡ್ ನಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಲ್ಲಿ ಡಾಟಾ ಡೆಫಿನೇಷನ್, ಲ್ಯಾಂಗ್ವೇಜ್ ಸ್ಟೇಟ್ಮೆಂಟ್ಸ್ ನಲ್ಲಿನೂ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ದ ಎನ್ಹಾನ್ಸ್ಮೆಂಟ್ಸ್ ಆರ್ ಟು ಕ್ರಿಯೇಟ್ ಅ ಕ್ವೈರಿ, ಎಕ್ಸಿಕ್ಯೂಟ್ ಎ ಕ್ವೈರಿ ಅಂಡ್ ರಿಟರ್ನ್ ಎ ರಿಸಲ್ಟ್ ಸೆಟ್. ಸೊ ಇದನ್ನು ಎಲ್ಲಿಗೆ ಎನ್ಹಾನ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ, ಇದನ್ನು ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಒಂದು ಕ್ವೈರಿನ ಕ್ರಿಯೇಟ್ ಮಾಡ್ಬೋದು, ಎಕ್ಸಿಕ್ಯೂಟ್ ಕ್ವೈರಿ ಮಾಡ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ರಿಸಲ್ಟ್ ಸೆಟ್ ನ ರಿಟರ್ನ್ ಮಾಡ್ಬೋದು. ರಿಸಲ್ಟ್ ಸೆಟ್ ಮೀನ್ಸ್ a row of information in your database. Okay, so row ನು ನಾನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಬೇಕೇ ಬೇಕು. ರೋ ಎಂಬ ಇನ್ಫಾರ್ಮೇಶನ್ ನ ಡಿಸ್ಪ್ಲೇ ಮಾಡಬೇಕಾಗಿದ್ರೆ ಏನ್ ಬೇಕು, ನನಗೆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಬೇಕೇ ಬೇಕು. 2 new objects are declared in listings. ಇಲ್ಲಿ 2 ಆಬ್ಜೆಕ್ಟ್ಸ್ ನ ಡಿಕ್ಲೇರ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ ಅಲ್ಲಿ. ಕೆಳಗೆ ಪ್ರೋಗ್ರಾಮ್ ಉಂಟು, ಲಿಸ್ಟಿಂಗ್ ಮೀನ್ಸ್ ಎ ಪ್ರೋಗ್ರಾಮ್ ಆರ್ ಎಕ್ಸಾಂಪಲ್. A statement object called data request and a result set object called result. ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಅಂತ ತಗೊಂಡಿದ್ದಾರೆ, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಇಲ್ಲಿ ರಿಸಲ್ಟ್ಸ್ ಅಂತ ತಗೊಂಡಿದ್ದಾರೆ.
In the second try catch block, the query is assigned to the string object query. ಇಲ್ಲಿ ಸೆಕೆಂಡ್ ನಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಸ್ಟ್ರಿಂಗ್ ಆಬ್ಜೆಕ್ಟ್ ನ ನಾವು ಕ್ವೈರಿ ರೂಪದಲ್ಲಿ ಸೆಂಡ್ ಮಾಡ್ತಾ ಇದ್ವಿ. The query returns the DBMS returns all the rows from the customer table of a customer information database. ಸೊ ಇಲ್ಲಿ DBMS ನ ಯೂಸ್ ಮಾಡಿ ಏನ್ ಮಾಡ್ತಾ ಇದ್ವಿ, ಎಲ್ಲಾ ಕಸ್ಟಮರ್ ನ ಡೇಟಾವನ್ನು ಡಿಸ್ಪ್ಲೇ ಮಾಡ್ತಾ ಇದ್ವಿ. DBMS returning means whoever called it will return the value, right? Display ಮಾಡ್ತಾ ಉಂಟು all the rows from the customer table. ಸೊ ಎಲ್ಲ ಇನ್ಫಾರ್ಮೇಶನ್ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀವಿ, ಕಸ್ಟಮರ್ ಟೇಬಲ್ ಇಂದ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಈ ಕಸ್ಟಮರ್ ಟೇಬಲ್ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ವಿ ನಾವಿಲ್ಲಿ, ಕಸ್ಟಮರ್ ಇನ್ಫಾರ್ಮೇಶನ್ ಡೇಟಾಬೇಸ್ ನಲ್ಲಿ ಉಂಟು. ನೆಕ್ಸ್ಟ್, ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಟು ರಿಟರ್ನ್ ಎ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇಲ್ಲಿ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಕನೆಕ್ಷನ್ ಆಬ್ಜೆಕ್ಟ್ ನ ಕಾಲ್ ಮಾಡ್ತಾ ಇದ್ವಿ. ಕನೆಕ್ಷನ್ ಮೆಥಡ್ ಆಬ್ಜೆಕ್ಟ್ ನ ಕಾಲ್ ಮಾಡಿದಾಗ ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ರಿಟರ್ನ್ ಆಗುತ್ತೆ, ಅಂದ್ರೆ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. Execute query method of the statement object is passed and query and returns a result set object that contains data written by the DBMS. ಇಲ್ಲಿ execute query method ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಗೆ ಪಾಸ್ ಮಾಡ್ತಾ ಇದ್ವಿ. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನಲ್ಲಿ ಕ್ವೆರಿ ಉಂಟು, ಆ ಕ್ವೆರಿ ಪ್ಯಾರಾಮೀಟರ್ ಆಗಿ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಗೆ ಪಾಸ್ ಮಾಡಿದ್ದಕ್ಕೆ ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಏನಾಗ್ತಾ ಉಂಟು, DBMS ಇಂದ ರೋ ಆಫ್ ಇನ್ಫಾರ್ಮೇಶನ್ಸ್ ನೆಲ್ಲ ಫೆಚ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಉಂಟು. Finally, the close method of the statement object is called to close the statement. So finally ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಕ್ಲೋಸ್ ಮಾಡಬೇಕು, ಅದಕ್ಕೆ ಕ್ಲೋಸ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಕ್ಲೋಸ್ ಮೆಥಡ್ ಕ್ಲೋಸಸ್ ಆಲ್ ದ ಇನ್ಸ್ಟೆನ್ಸ್ ಆಫ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಟರ್ನ್ ಬೈ ದ ಸ್ಟೇಟ್ಮೆಂಟ್. ಈ ಕ್ಲೋಸ್ ಮೆಥಡ್ ನ ಯೂಸ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಎಲ್ಲಾ ರೋ ನ ಕ್ಲೋಸ್ ಮಾಡುತ್ತೆ, ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನು ಕ್ಲೋಸ್ ಆಗ್ತಾ ಉಂಟು. Java statement used to manipulate the result set are placed between call to execute query method and close method. ಸೊ ಇಲ್ಲಿ ರಿಸಲ್ಟ್ ಸೆಟ್ ಅನ್ನು ನಾವು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ನು ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಕ್ಲೋಸ್ ಮೆಥಡ್ ನ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ಓಕೆ, ದ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಥ್ರೋಸ್ an SQL exception should an error occur during the processing of the query. ಸೊ ಇಲ್ಲಿ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಕೆಲವೊಮ್ಮೆ SQL exception ಬರುತ್ತೆ, ಇನ್ ಕೇಸ್ ಪ್ರಾಪರ್ ಆಗಿ ನಾವು ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದ್ರೆ. ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ನಾವು ಕೊಡ್ತಿರುವ ಕ್ವೆರಿನಲ್ಲಿ ಏನೇ ಒಂದು ಮಿಸ್ಟೇಕ್ ಮಾಡಿದ್ರೆ, as you know how to give the queries, right? For example, the query may contain syntax not understood by the DBMS. ಇಲ್ಲೊಂದು ಕ್ವೆರಿ ಉಂಟು, ಆ ಕ್ವೆರಿ ನಿಮ್ಮ DBMS ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲೊಂದು ಎಕ್ಸಾಂಪಲ್ ನಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೋಡುವ. ಇನ್ ದಿಸ್ ಕೇಸ್ ಇಲ್ಲಿ ಎಕ್ಸಾಂಪಲ್ ಅಲ್ಲ, ಎಕ್ಸಾಂಪಲ್ ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕ್ವೆರಿ ನಲ್ಲಿ ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್ ಇದ್ರೆ DBMS ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. The DBMS return an SQL error message that is passed along J2EE application ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಕ್ವೆರಿ ಮಿಸ್ಟೇಕ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಆ ಕ್ವೆರಿ ಮಿಸ್ಟೇಕ್ ಕೊಟ್ಟಿದಾಗ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಗೆ ಅರ್ಥ ಆಗೋದಿಲ್ಲ, ಆಟೋಮೆಟಿಕಲಿ SQL ಎಕ್ಸೆಪ್ಷನ್ ಬರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ದಟ್ ಹಿಯರ್. ಫಸ್ಟ್ ಸ್ಟ್ರಿಂಗ್ ವೇರಿಯಬಲ್ URL ಅಂತ ತಗೊಂಡಿದ್ವಿ, ಇಲ್ಲಿ ನಿಮಗೆ ಕೊಡ್ತಾ ಇದ್ವಿ ODBC ಕನೆಕ್ಷನ್, JDBC ODBC colon customer information. What is your customer information? Name of the database. ಇಲ್ಲಿ ಸ್ಟ್ರಿಂಗ್ ಯೂಸರ್ ID ಜಿಮ್ ಅಂತ ತಗೊಂಡಿದ್ದೀವಿ, ಸ್ಟ್ರಿಂಗ್ ಪಾಸ್ವರ್ಡ್ ಆಗಿ ಕ್ಯಾಗ್ ಅಂತ ತಗೊಂಡಿದ್ದೀವಿ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯೂಸ್ ಮಾಡಿ ನಾವು ಕ್ವೆರಿ ಕೊಡಬಹುದು, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಕೊಡ್ತಿರುವ ಕ್ವೆರಿನ ರಿಟ್ರೈವ್ ಮಾಡೋದು, ಡಿಸ್ಪ್ಲೇ ಮಾಡೋದು ಅಂತದೆಲ್ಲ ಮಾಡಬಹುದು. ನೆಕ್ಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ DB ಅಂತ ತಗೊಂಡಿದ್ವಿ. ಇಲ್ಲಿ ಮೂರು ಆಬ್ಜೆಕ್ಟ್ ಏನೆಲ್ಲ ತಗೊಂಡಿದ್ವಿ ನೋಡಿ, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್, ಕನೆಕ್ಷನ್ ಆಬ್ಜೆಕ್ಟ್ DB. ಈಗ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಕ್ಲಾಸ್ ಡಾಟ್ ಫಾರ್ ನೇಮ್ ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC ODBC ಡ್ರೈವರ್ ಅಂತ ಕೊಟ್ಟಿದ್ವಿ. ಸೊ ದೆನ್ ವಾಟ್ ಇಸ್ ದ ಯೂಸೇಜ್ ಆಫ್ ದಿಸ್ ಮೆಥಡ್? ಟು ಲೋಡ್ ದ ಡ್ರೈವರ್ಸ್. ಓಕೆ, DB is equal to driver manager dot get connection. What is the purpose of driver manager dot get connection? To establish the connection. ಇಲ್ಲಿ URL ಹೇಳ್ತಾ ಇದ್ವಿ, ಈ URL ನಲ್ಲಿ ನಿಮ್ಮ ಡಾಟಾಬೇಸ್ ನ ಹೇಳಿದ್ರ ವಿತ್ ಯುವರ್ ಸ್ಪೆಸಿಫೈಡ್ ಡ್ರೈವರ್ಸ್. ಓಕೆ, ನೀವು ತಗೊಳ್ತಿರುವ ಡ್ರೈವರ್ ನ ಹೇಳಿದ್ರ ಇಲ್ಲಿ, ಮತ್ತೆ ನಿಮ್ಮ ಡಾಟಾಬೇಸ್ ಹೆಸರು ಹೇಳಿದ್ರ, ಆ ಡಾಟಾಬೇಸ್ಗೆ ಯೂಸರ್ ID ಉಂಟು, ಪಾಸ್ವರ್ಡ್ ಉಂಟು, ರೈಟ್. ಸೊ ಈಗ ಇಲ್ಲಿ ಕ್ಯಾಚ್ ಬ್ಲಾಕ್ ನಲ್ಲಿ ಇನ್ ಕೇಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗೋದು ಹೋದ್ರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಕ್ಲಾಸ್ ಐಡೆಂಟಿಫೈ ಆಗೋದು ಹೋದ್ರೆ. ಅದೇ ರೀತಿಯಲ್ಲಿ SQL ಎಕ್ಸೆಪ್ಷನ್ ಆದ್ರೆ SQL ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡ್ತಾ ಇದ್ವಿ. ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ, ಸೊ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ನೋಡಿ ಸ್ಟ್ರಿಂಗ್ ಕ್ವೆರಿ, ಸ್ಟ್ರಿಂಗ್ ವೇರಿಯಬಲ್ ಕ್ವೆರಿ ಅಂತ ತಗೊಂಡಿದ್ವಿ. ಅದರಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಡ್ತಾ ಇದ್ವಿ. ಕಸ್ಟಮರ್ ಟೇಬಲ್ ಎಲ್ಲಿ ಉಂಟು? ಕಸ್ಟಮರ್ ಇನ್ಫಾರ್ಮೇಶನ್ ಟೇಬಲ್ ನಲ್ಲಿ ಉಂಟು.
ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಹೇಳಿದ್ರೆ ಏನೆಲ್ಲ ಫೀಲ್ಡ್ಸ್ ಉಂಟು, ಏನೆಲ್ಲ ಡೇಟಾ ಉಂಟು ಅದೆಲ್ಲ ಬರುತ್ತೆ. ಆ ಬಂದ ಡೇಟಾ ಎಲ್ಲ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ವಿ, ಇಲ್ಲಿ ಕ್ವೆರಿ ವೇರಿಯಬಲ್ ನಲ್ಲಿ ಇರುತ್ತೆ. ಇಲ್ಲಿ ಡಾಟಾ ರಿಕ್ವೆಸ್ಟ್, ವಾಟ್ ಇಸ್ ದ ಡಾಟಾ ರಿಕ್ವೆಸ್ಟ್? ಸ್ಟೇಟ್ಮೆಂಟ್ ಆಬ್ಜೆಕ್ಟ್ db dot create statement. Automatically database, db is the database object, right? db is your connection object dot create statement. ಸೊ ಕನೆಕ್ಷನ್ ಆಬ್ಜೆಕ್ಟ್ ಮುಖಾಂತರ ನೀವು ಏನು ಮಾಡ್ತಾ ಇದ್ರ, ಈ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ರ. ಸೊ ಆಟೋಮೆಟಿಕಲಿ ಇದು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ಅಸೈನ್ ಮಾಡಿದ್ರ. ನೆಕ್ಸ್ಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಏನು, ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್. ಈ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ನಲ್ಲಿ ನಿಮ್ಮ ಕ್ವೆರಿ ಹೇಗೆ ಪಾಸ್ ಮಾಡ್ತಾ ಇದ್ರ, ಆಸ್ ಅ ಪ್ಯಾರಾಮೀಟರ್, ರೈಟ್? ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅನ್ನೋದು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ರ. ಸೊ ಡಾಟಾ ರಿಕ್ವೆಸ್ಟ್ ಅನ್ನೋದು ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಮುಖಾಂತರ ನಿಮ್ಮ ಕ್ವೆರಿಯನ್ನು ನೀವು ಎಕ್ಸಿಕ್ಯೂಟ್ ಮಾಡಿಸಿದ್ರೆ ರಿಸಲ್ಟ್ ಸೆಟ್ ಇಂದ ನೀವು ಆಕ್ಸೆಸ್ ಮಾಡ್ಲಿಕ್ಕಾಗುತ್ತೆ. ಸೊ ರಿಸಲ್ಟ್ ಸೆಟ್ ನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬಂದಿರುತ್ತೆ. ಇದಾದ ನಂತರ ನೀವೇನ್ ಮಾಡ್ತಾ ಇದ್ರೆ, ಇಲ್ಲಿ ಡಾಟಾ ರಿಕ್ವೆಸ್ಟ್ ಡಾಟ್ ಕ್ಲೋಸ್ ಮಾಡ್ತಾ ಇದ್ರ. ಸೊ ಆಟೋಮೆಟಿಕಲಿ ರೋಸ್ ಅಂಡ್ ಆಕ್ಸೆಸ್ ನೇಮ್ ಆಗಿದ ನಂತರ ನೀವು ಕನೆಕ್ಷನ್ ಕ್ಲೋಸ್ ಮಾಡ್ತಾ ಇದ್ರ. ಇನ್ ಕೇಸ್ ಇದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರೆ ಎರರ್ ಇಲ್ಲಿ ತೋರಿಸುತ್ತೆ. ಓಕೆ, ಸೊ 3 changes are made to above listing to illustrate the execute update method of the statement object. ಇಲ್ಲಿ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಯೂಸ್ ಮಾಡಿದೀವಿ. ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಮಾಡ್ಬೇಕಂತ ಹೇಳಿದ್ರೆ ಮೇಲೆ ಈ ಪ್ರೋಗ್ರಾಮ್ ನಲ್ಲಿ 3 ಚೇಂಜಸ್ ಮಾಡಬೇಕು. ಫಸ್ಟ್, ದ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಇಸ್ ರಿಪ್ಲೇಸ್ಡ್ ವಿತ್ ಡಿಕ್ಲರೇಷನ್ ಆಫ್ ಇಂಟ್ ಕಾಲ್ಡ್ ರೋಸ್ ಅಪ್ಡೇಟೆಡ್. ಇಲ್ಲಿ ನಾವು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ವಿ, ಅದನ್ನ ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ ಇಲ್ಲಿ ಇಂಟ್ ಕಾಲ್ಡ್ ರೋಸ್ ಅಪ್ಡೇಟೆಡ್. ಸೊ ಇಂಟೀಜರ್ ಆಗಿ ಸ್ಪೆಸಿಫೈ ಮಾಡಬೇಕು. ಆ ಇಂಟೀಜರ್ಗೆ ನಾವು ರೋಸ್ ಅಪ್ಡೇಟೆಡ್ ಅಂತ ಕೊಡಬೇಕು. ನೆಕ್ಸ್ಟ್, ದ ಕ್ವೆರಿ ಇಸ್ ಚೇಂಜ್ಡ್. ಮತ್ತೆ ನಿಮ್ಮ ಕ್ವೆರಿ ಚೇಂಜ್ ಮಾಡಬೇಕಾಗುತ್ತೆ. SQL ಅಪ್ಡೇಟ್ ಕಮಾಂಡ್ ಡೈರೆಕ್ಟ್ಸ್ ದ DBMS ಟು ಅಪ್ಡೇಟ್ ದ ಕಸ್ಟಮರ್ ಟೇಬಲ್ ಆಫ್ ಕಸ್ಟಮರ್ ಇನ್ಫಾರ್ಮೇಶನ್. ಇಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಕೇಳ್ತಾ ಇರುವಾಗ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡಬೇಕು. ಅಪ್ಡೇಟ್ ಕಮಾಂಡ್ ಯೂಸ್ ಮಾಡುವಾಗ ನಿಮ್ಮ DBMS ನ ಅಪ್ಡೇಟ್ ಮಾಡಬೇಕಾಗಿದ್ರೆ ನೀವು ಯಾವ ಟೇಬಲ್ ಯಾವ ಡಾಟಾಬೇಸ್ ನಲ್ಲಿ ಹೇಳ್ತಾ ಇದ್ರೋ ಅದನ್ನ ಯೂಸ್ ಮಾಡಬೇಕು. The value of the paid column of the customer table is changed to yes if the value of a balance column is 0. ಸೊ ಇಲ್ಲಿ ನಾನು ಒಂದು ಕಸ್ಟಮರ್ ಟೇಬಲ್ ನಲ್ಲಿ ಒಂದು ಪೇಯ್ಡ್ ಕಾಲಮ್ ಅಂತ ಉಂಟು. ಆ ಪೇಯ್ಡ್ ಕಾಲಮ್ ನ ನಾನು y ಅಂತ ಮಾಡಬೇಕು ಯಾವಾಗ ಬ್ಯಾಲೆನ್ಸ್ ಕಾಲಮ್ 0 ಇರುತ್ತೋ. ಬ್ಯಾಲೆನ್ಸ್ ಕಾಲಮ್ 0 ಇದ್ರೆ ಪೇಯ್ಡ್ ಕಾಲಮ್ ನಲ್ಲಿ ವ್ಯಾಲ್ಯೂ ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ y. ಫೈನಲಿ ದ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ರಿಪ್ಲೇಸ್ ದ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಅಂಡ್ ಇಸ್ ಪಾಸ್ವರ್ಡ್ ಕ್ವೆರಿ. ಸೊ ಈಗ ಈ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡಿ ನಾನು ಏನ್ ಮಾಡಬಹುದು, ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ನ ರಿಪ್ಲೇಸ್ ಮಾಡ್ತಾ ಇದ್ವಿ. ದ ನಂಬರ್ ಆಫ್ ರೋಸ್ ದಟ್ ಆರ್ ಅಪ್ಡೇಟೆಡ್ ಬೈ ದ ಕ್ವೆರಿ ಇಸ್ ರಿಟರ್ನ್ ಟು ದ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಬೈ ದ DBMS ಅಂಡ್ ಇಸ್ ದೆನ್ ಅಸೈನ್ಡ್ ಬೈ ದ ರೋ ಅಪ್ಡೇಟೆಡ್ ಇಟ್. ಸೊ ಇಲ್ಲಿ ಎಷ್ಟು ರೋಗೆ ಅಪ್ಡೇಟ್ ಎಲ್ಲ ಆಯ್ತು ಅನ್ನೋದನ್ನೆಲ್ಲ ನಾನು ಇನ್ಫಾರ್ಮೇಶನ್ ಐಡೆಂಟಿಫೈ ಮಾಡಬೇಕಾಗಿದ್ರೆ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಆ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಇಂದ ನನಗೆ ಗೊತ್ತಾಗಬೇಕಾಗಿದ್ರೆ ಇಲ್ಲಿ ರೋಸ್ ಅಪ್ಡೇಟೆಡ್ ಅನ್ನುವ ಇಂಟೀಜರ್ ವೇರಿಯಬಲ್ ತಗೊಳ್ಬೇಕು. ಓಕೆ, so rows updated, we will continue this rows updated information in the now only. Now let us see. Rows updated can be used for many purpose within the J2EE application, such as sending a confirmation notice to the J2EE application that requested database access. So ಈ rows updated ಯೂಸ್ ಮಾಡಿ ನಾವು ಸಾಕಷ್ಟು ಅಪ್ಲಿಕೇಶನ್ ಅಲ್ಲಿ ಬಳಸ್ತಾ ಇರ್ತೀವಿ. ಈ ಅಪ್ಲಿಕೇಶನ್ ಇಂದ ಏನಾಗುತ್ತೆ, ಕನ್ಫರ್ಮೇಶನ್ ನೋಟಿಸ್ ಬರುತ್ತೆ. ಓಕೆ, ಆ ಕನ್ಫರ್ಮೇಶನ್ ನೋಟಿಸ್ ಏನಾಗ್ತಾ ಉಂಟು, ಡಾಟಾಬೇಸ್ ನಲ್ಲಿ ಅಪ್ಡೇಟ್ ಆಯ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ ನಾವು ಏನೇ ಒಂದು ಸಾಲ ತಗೊಂಡು ಅದನ್ನ ಪೇ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ, ಅಪ್ಡೇಟ್ ಆಗ್ತಾ ಇರುತ್ತೆ. ರೈಟ್, ಅಂತದೆಲ್ಲ ನಾವು ಮಾಡ್ಬೇಕಾಗಿದ್ರೆ ಸಾಫ್ಟ್ವೇರ್ ನಲ್ಲಿ ಇಂಥದ್ದೆಲ್ಲ ಯೂಸ್ ಮಾಡಬೇಕು. ಸ್ಟ್ರಿಂಗ್ URL, ಇಲ್ಲಿ ನಿಮ್ಮ ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿದ ಸ್ಟ್ರಿಂಗ್ ಆಗಿ URL ನ ತಗೊಂಡಿದ್ದೀರಾ. URL ವೇರಿಯಬಲ್ ಗೆ ನಿಮ್ಮ ಕನೆಕ್ಷನ್ ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಯಾವುದು ಕನೆಕ್ಷನ್, JDBC ಡ್ರೈವರ್, ODBC ಡ್ರೈವರ್ ಮತ್ತೆ ನಿಮ್ಮ ಡಾಟಾಬೇಸ್. ನೆಕ್ಸ್ಟ್ ಸ್ಟ್ರಿಂಗ್ ಯೂಸರ್ ID ಜಿಮ್, ಸ್ಟ್ರಿಂಗ್ ಪಾಸ್ವರ್ಡ್ ಕಿಯಾಕ್, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್, ಕನೆಕ್ಷನ್ ಆಬ್ಜೆಕ್ಟ್ DB, ಇಂಟ್ ರೋಸ್ ಅಪ್ಡೇಟೆಡ್. ಪ್ಲೀಸ್ ಅಬ್ಸರ್ವ್ ಹಿಯರ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ತಗೊಳ್ಳಿಲ್ಲ, ಇಲ್ಲಿ ಇಂಟ್ ರೋಸ್ ಅಪ್ಡೇಟೆಡ್ ಅಂತ ತಗೊಂಡಿದ್ವಿ ಇಂಟೀಜರ್ ಆಗಿ. ರೈಟ್, ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಕ್ಲಾಸ್ ಡಾಟ್ ಫಾರ್ ನೇಮ್, ಸೊ ಕ್ಲಾಸ್ ಡಾಟ್ ಫಾರ್ ನೇಮ್ ನಲ್ಲಿ ಸನ್ ಡಾಟ್ JDBC ಡಾಟ್ ODBC ಡಾಟ್ ODBC ಡ್ರೈವರ್. ಇದನ್ನ ಯಾಕೆ ಬರಿತಾ ಇದ್ವಿ ಹೇಳಿದ್ವಿ, ಟು ಲೋಡ್ ದ ಡ್ರೈವರ್ಸ್, ಡ್ರೈವರ್ ನ ಲೋಡ್ ಮಾಡುತ್ತೆ. ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್, ಇದನ್ನ ಯಾವುದಕ್ಕೆ ಅಸೈನ್ ಮಾಡ್ತೀವಿ, ಇಲ್ಲಿ ನಿಮ್ಮ ಕನೆಕ್ಷನ್ ಆಬ್ಜೆಕ್ಟ್ ಗೆ ಕೊಟ್ಟಿದ್ವಿ. ಸೊ ಇದರಿಂದ ಏನಾಗುತ್ತೆ, ಇಟ್ ಎಸ್ಟಾಬ್ಲಿಷ್ ದ ಕನೆಕ್ಷನ್ ಟು ದ ಲೋಡೆಡ್ ಡ್ರೈವರ್. ನಾವು ಲೋಡ್ ಮಾಡಿರುವ ಡ್ರೈವರ್ಗೆ ಏನಾಗುತ್ತೆ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ನಾವು ಇಲ್ಲಿ ಡಾಟಾಬೇಸ್ ಕನೆಕ್ಷನ್ ಗೆ ಎಸ್ಟಾಬ್ಲಿಷ್ಮೆಂಟ್ ಕೇಳಿದ್ವಿ. ಯಾವ ಡಾಟಾಬೇಸ್, ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್, ಅದರ ಯೂಸರ್ ID ಪಾಸ್ವರ್ಡ್ ಇರುತ್ತೆ.
ಸೊ ಇನ್ ಕೇಸ್ ಎರರ್ ಬಂದ್ರೆ ಕ್ಯಾಚ್ ಬ್ಲಾಕ್ ಹ್ಯಾಂಡಲ್ ಮಾಡುತ್ತೆ, ಕ್ಲಾಸ್ ಐಡೆಂಟಿಫೈ ಆಗದೆ ಹೋದ್ರೆ. SQL ಎಕ್ಸೆಪ್ಷನ್ ಆಗಿದ್ರೆ SQL ಎಕ್ಸೆಪ್ಷನ್ ಬರುತ್ತೆ. ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಅಪ್ಡೇಟ್, ಇಲ್ಲಿ ಸ್ಟ್ರಿಂಗ್ ಕ್ವೆರಿ ಅಂತ ತಗೊಂಡಿದ್ವಿ, ಇಲ್ಲಿ ಅಪ್ಡೇಟ್ ಕಮಾಂಡ್ ಕೊಡ್ತಾ ಇದ್ವಿ. ಅಪ್ಡೇಟ್ ಕಮಾಂಡ್ ನಲ್ಲಿ ಏನ್ ಕೊಡ್ತಾ ಇದ್ವಿ ನೋಡಿ, ಅಪ್ಡೇಟ್ ಕಸ್ಟಮರ್. ವಾಟ್ ಇಸ್ ಕಸ್ಟಮರ್? ಅಪ್ಡೇಟ್ ಕಸ್ಟಮರ್ಸ್. ಕಸ್ಟಮರ್ಸ್ ಇಸ್ ಅ ನೇಮ್ ಆಫ್ ದ ಟೇಬಲ್. ಸೆಟ್ ಕಂಪಲ್ಸರಿ ಬರುತ್ತೆ. ಪೇಯ್ಡ್ ಅನ್ನೋ ಕಾಲಮ್ ನಲ್ಲಿ ನಾವೇನ್ ವ್ಯಾಲ್ಯೂ ಸೆಟ್ ಮಾಡ್ತಾ ಇದೀವಿ, y ವೇರ್ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು 0. ಬ್ಯಾಲೆನ್ಸ್ ವ್ಯಾಲ್ಯೂ ಎಲ್ಲಿ 0 ಇರುತ್ತೋ ಅಲ್ಲಿ ಪೇಯ್ಡ್ ವ್ಯಾಲ್ಯೂ ಏನ್ ಅಂತ ಸೆಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ, y ಅಂತ ಕೊಡಬೇಕು. ಇದನ್ನ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡಿದ್ವಿ, ಟೇಬಲ್ ಹೇಳಿದ್ವಿ, ಕ್ವೆರಿ ನಲ್ಲಿ ಉಂಟು. ಈಗ ಡಾಟಾ ರಿಕ್ವೆಸ್ಟ್. ವಾಟ್ ಇಸ್ ಡಾಟಾ ರಿಕ್ವೆಸ್ಟ್? ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಕನೆಕ್ಷನ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ವಿ. ವಾಟ್ ಇಸ್ DB? ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಕನೆಕ್ಷನ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂತ ಹೇಳುವಾಗ ಕನೆಕ್ಷನ್ ನಲ್ಲಿ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರೋದೆಲ್ಲ ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನಲ್ಲಿ ಇರುತ್ತೆ. ರೋಸ್ ಅಪ್ಡೇಟೆಡ್ ಇಂಟಿಜರ್ ವ್ಯಾಲ್ಯೂ ತಗೊಂಡಿದ್ವಿ, ಇದಕ್ಕೆ ನೋಡಿ ಇಲ್ಲಿ ಡಾಟಾ ರಿಕ್ವೆಸ್ಟ್. ವಾಟ್ ಇಸ್ ಡಾಟಾ ರಿಕ್ವೆಸ್ಟ್? ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟ್ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಕ್ವಾರಿನ್ ಪಾಸ್ ಮಾಡ್ತಾ ಇದ್ವಿ. ಸೊ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನಲ್ಲಿ ನಿಮ್ಮ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್ ಯೂಸ್ ಮಾಡಿದ್ದಕ್ಕೆ ಆ ಟೇಬಲ್ ನಲ್ಲಿ ಅಪ್ಡೇಟ್ ಆಗ್ತಾ ಉಂಟು. ಅಪ್ಡೇಟ್ ಆಗಿದ್ದೆಲ್ಲ ಇಂಟೀಜರ್ ನಲ್ಲಿ ಸ್ಟೋರ್ ಆಗ್ತಾ ಉಂಟು. ಎಷ್ಟು ರೋ ಅಫೆಕ್ಟ್ ಆಗಿದ್ರೆ ಅಷ್ಟು ರೋ ನ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ರೋಸ್ ನಲ್ಲಿ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಕ್ಲೋಸ್ ಮಾಡ್ತಾ ಇದ್ರೆ ಡಾಟಾ ರಿಕ್ವೆಸ್ಟ್ ಇಸ್ ಅ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಸೊ ಇನ್ ಕೇಸ್ ಎರರ್ ಬಂದ್ರೆ ಈ ಬ್ಲಾಕ್ ಅಲ್ಲಿ ಈ ಕ್ಯಾಚ್ ಬ್ಲಾಕ್ ಐಡೆಂಟಿಫೈ ಮಾಡುತ್ತೆ, ನೆಕ್ಸ್ಟ್ ಕ್ಲೋಸ್ ಮಾಡ್ತಾ ಇದ್ರೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ವಶನ್ ಕೇಳ್ತಾರೆ, ಕನೆಕ್ಷನ್ ಆಬ್ಜೆಕ್ಟ್, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಂಥದ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಲ್ಲಿ ಕ್ವಶನ್ ಕೇಳುವ ಸಾಧ್ಯತೆ ಉಂಟು. ಹಾಗಾಗಿ ಇದನ್ನ ಸಾಕಷ್ಟು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.